that case, we can make a decision later on. ಭೂಮಿಕಾ ಕಬೋರ್ಡ್ನೆಲ್ಲ ಓಪನ್ ಮಾಡಿ ಅಲ್ಲಿ ಏನೇನು ನೋಡಿದ್ರು, ಅದರಲ್ಲಿರೋ ಥಿಂಗ್ಸ್ ಎಲ್ಲ ನೋಡಿರ್ತಾರೆ. Mr. Diwan, what happened? Nothing. I'm sorry, guys. I need to make an urgent call. Excuse me. ನಾನು ಮಾಡ್ಲಾದಾಗ ಕ್ರೇಜ್ ನೋಡ್ಬೇಕಿತ್ತು ನೀವು. ಅಯ್ಯೋ ನನ್ನ ಸುತ್ತಲೂ ಜನ ನೋಣ ತರ ನಿಂತ್ಕೊಳ್ತಾ ಇದ್ರು. ಒಂದು ಆಟೋಗ್ರಾಫ್ ಪ್ಲೀಸ್ ಮೇಡಮ್, ಪ್ಲೀಸ್ ಒಂದು ಆಟೋಗ್ರಾಫ್ ಅಂತ. ಆಟೋಗ್ರಾಫ್ ಕೊಟ್ಟು ನನ್ನ ಬೆರಳೆಲ್ಲ ಎಷ್ಟು ನೋವು ಬಂದ್ಬಿಡೋದು ಗೊತ್ತಾ? ಎಷ್ಟು ಜನ ಅಂತಂದ್ರೆ ಅಷ್ಟು ಕ್ರೇಜ್ ಇರ್ತಾ ಇತ್ತು. ಇನ್ನು 2 years ನಾನು ಕಂಟಿನ್ಯೂ ಮಾಡಿದಿದ್ರೆ ಅಂತ ಇಟ್ಕೊಳ್ಳಿ. ಎಕ್ಸ್ಕ್ಯೂಸ್ ಅಸ್ ಅಮ್ಮ, ಒಂದು ನಿಮಿಷ ಇಂಪಾರ್ಟೆಂಟ್ ಮಾತಾಡ್ತೀನಿ. ಸಾರಿ, ಬಂದ್ಬಿಡ್ತೀನಿ. ಓಕೆ ಪ್ಲೀಸ್ ಕ್ಯಾರಿ ಆನ್. ಯಾಕೆ ಈ ದರ ಅಂತ ಹೇಳ್ಕೊಂಡ್ಬರ್ತಿದ್ಯಾ? ಅಮ್ಮ, ಇವ್ರದ್ ಮುಗಿಯಕ್ಕೆ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ, ನನಗ್ ಮಲ್ಕೋಬೇಕು. ನಾನು ಇಲ್ಲೇ ನಿನ್ ರೂಮಲ್ಲೇ ಮಲ್ಕೊಂಡಿರ್ತೀನಿ. ಅವ್ರದ್ದೆಲ್ಲ ಆದ್ಮೇಲೆ ನನ್ನ ನೆಪ್ಸು. ಓಕೆನಾ? ಮಲ್ಕೊಳ್ಳೋದ? ಲೇ, ಮನೇಲಿ ಇಷ್ಟು ದೊಡ್ಡ ಪಾರ್ಟಿ ನಡೀತಾ ಇದೆ, ನೀನ್ ಮಲ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಬಟ್ ಅಮ್ಮ, ನನಗ್ ನಾಳೆ ಶೂಟಿಂಗ್ ಇದೆ. ನಾನ್ ನಿದ್ದೆ ಮಾಡ್ದೆ ಹಂಗೆ ಹೋದ್ರೆ ನನ್ ಮುಖ ಒಳ್ಳೆ ಕುಂಬಳಕಾಯಿ ತರ ಊದ್ಕೊಂಡಿರತ್ತೆ. ಅಮ್ಮ, ನಾನು ಇದೇ ತರ ಶೂಟಿಂಗ್ ಹೋದ್ರೆ ಅವ್ರು ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರಷ್ಟೇ. ರಿಲ್ಯಾಕ್ಸ್, ಟೆನ್ಷನ್ ಆಗ್ಬೇಡ. ಅಲ್ಲಿ ಪ್ಯಾಕಪ್ ಆದ್ರೆ ಏನಂತೆ, ಇಲ್ಲಿ ಪಿಕಪ್ ಆಗ್ಬೋದಲ್ಲೇ. ಪ್ಯಾಕಪ್ ಪಿಕಪ್ ಏನ್ ಹೇಳ್ತಿದ್ಯಾ? ಅಪ್ಪಿ, ಈಗ ಈ ನಮ್ ಪಾರ್ಟಿನಲ್ಲಿ ಯಾರ್ಯಾರು ಬಂದಿದ್ದಾರೆ ಹೇಳು? ಫೇಮಸ್ ಫ್ಯಾಷನ್ ಡಿಸೈನರ್ ದೀಪಾಂಶು, ಲಕ್ಕಿ ಅವರೆಲ್ಲ ಬಂದಿದ್ದಾರೆ. ನೀನ್ ಹೋಗು, ಅವ್ರನ್ನ ಮಾತಾಡ್ಸು, ಪರಿಚಯ ಮಾಡ್ಕೋ, ಕಾಂಟ್ಯಾಕ್ಟ್ ಬೆಳೆಸು. ಅವಾಗ ನಿನಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಬರುತ್ತೆ. ಅಮ್ಮ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಾಳೆ ನನ್ನ ಶೂಟಿಂಗ್ ಬಗ್ಗೆ ಯೋಚನೆ ಮಾಡು. ಶೂಟಿಂಗ್ ತಾನೇ ಇಂಪಾರ್ಟೆಂಟು. ಅಯ್ಯೋ ದಡ್ಡಿ, ಆತ್ರಕ್ ಬಿದ್ದು ಒಳ್ಳೆ ಅವಕಾಶನ ಕಳ್ಕೋಬೇಡ. ಈಗೇನು, ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು ಅಲ್ವಾ? ಈಗ ಮೇಕಪ್ ನಲ್ಲಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿದ್ರಾಯ್ತು. ಮೇಕಪ್ ಇರೋದೇ ಅದಕ್ಕಲ್ವಾ? ಈಗ ನೀನ್ ಅವ್ರ ಹತ್ರ ಹೋಗು, ಕೂತ್ಕೋ, ಪರಿಚಯ ಮಾಡ್ಕೋ, ಕಾಂಟ್ಯಾಕ್ಟ್ ಬೆಳೆಸ್ಕೋ. ಅದು ಇಂಪಾರ್ಟೆಂಟು. ಆಪರ್ಚುನಿಟಿ ತಾನಾಗೆ ಬರುತ್ತೆ. ಓ ದಡ್ಡಿ, ನಾ ಹೇಳ್ದಂಗೆ ಕೇಳು. ಕಮಾನ್, ಬಿ ಎಸ್ ಫೋರ್. ಅಪ್ಪ, ಕಂದ, ನಿನ್ನ ಬಗ್ಗೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಭೂಮಿ ಎಲ್ಲ ಕೆಲಸನ ಎಷ್ಟು ಜವಾಬ್ದಾರಿಯಿಂದ ನಿರ್ವಹಿಸ್ತಿದ್ಲೋ ಅಷ್ಟೇ ಜವಾಬ್ದಾರಿಯಿಂದ ನೀನು ಎಲ್ಲ ಮಾಡ್ತಿದ್ಯಾ. ನೀನು ಎಲ್ಲರನ್ನು ವಿಚಾರಿಸ್ಕೊಳ್ತಾರೋ ರೀತಿ ನೋಡಿದ್ರೆ ನಂಗೆ ನಿನ್ನ ಬಗ್ಗೆ ಹೆಮ್ಮೆ ಆಗುತ್ತೆ ಕಂದ. ಇಲ್ಲ ಅಪ್ಪ, ಭೂಮಿ ಅಕ್ಕನ ಜಾಗ ತುಂಬಿಸೋದಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಬಟ್ ಅಪ್ಪ, ನಾಳೆ ಕೆಲಸ ನಾಳೆಗೆ. ನಾನೀಗ ಹೋಗಿ ಮಲ್ಕೋತೀನಿ. ನಂಗೆ ತುಂಬ ಸುಸ್ತಾಗ್ತದೆ. ಅದು ಅಲ್ಲದೆ ಹುಡುಗರ ಮಧ್ಯ ಈ ಮುದ್ಕನ್ಗೆ ಏನು ಕೆಲಸ? ಒಳ್ಳೆ ಆರ್ಟಿಸ್ಟ್ ತೊಗೊಂಡ್ಮೇಲೆ ವಾರ್ಡ್ರೋಬ್ನ ಈಗ ಕ್ಲೋಸ್ ಮಾಡೋದಲ್ಲ? ಹಾಂ, ಅದೇ ನಾನು ಆಗಲೇ ಕ್ಲೋಸ್ ಮಾಡಿದೆ. ಸರಿ, ಆಫೀಸ್ ಸ್ಟಾಫ್ ಬರೋವರೆಗೂ ಹಾರ್ಡ್ ಡಿಸ್ಕ್ನ ಸೇಫ್ ಆಗಿಡೋಣ ಅಂದ್ಬಿಟ್ಟು ಮೇಲ್ಗಡೆ ಇರೋ ಡ್ರಾ ಓಪನ್ ಮಾಡಿದೆ. ಅಲ್ಲಿ ನಿಮ್ಮ ಚೈಲ್ಡ್ಹುಡ್ ಐಟಮ್ಸ್ ನೋಡಿ. ಯಾಕ್ರಿ ಓಪನ್ ಮಾಡಿದ್ರೆ ಅದನ್ನ? ಯಾರು ಹೇಳಿದ್ದು ಓಪನ್ ಮಾಡಕ್ಕೆ? ಅದು ಹಾರ್ಡ್ ಡಿಸ್ಕು ಸೇಫ್ ಆಗಿಡಬೇಕು ಅಂತ. ರೀ, ಮೊದಲು ಅದನ್ನ ಮುಚ್ಚಿಡ್ರಿ. ಬೇರೆ ಏನಾದರೂ ಟಚ್ ಮಾಡಿದ್ರ ಅಲ್ಲಿ? ಇಲ್ಲೊಂದು ಚಾಕ್ಲೇಟ್ ಬಾಕ್ಸ್ ಇದೆ. ರೀ, ವಿತೌಟ್ ಪರ್ಮಿಷನ್ ಬೇರೆ ಪರ್ಸನಲ್ ಥಿಂಗ್ಸ್ನ ಹೇಗೆ ಮುಟ್ತೀರಾ ನೀವು? ಇಷ್ಟು ದೊಡ್ಡವರಾಗ ಅಷ್ಟು ಬುದ್ಧಿ ಬೇಡವಾ? ಮೊದಲು ಮುಚ್ಚಿಡಿ, ಡಾನ ಕ್ಲೋಸ್ ಮಾಡಿ. ಸಾರಿ, ಮುಚ್ಚಿದ್ದೀನಿ. ಸಾರಿ ಅಂತ ಸಾರಿ. ಆಫ್ಟರ್ ಆಲ್ ಒಂದು ಡ್ರಾ ಓಪನ್ ಮಾಡಿದೆ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋಬೇಕು?
ನನ್ನ ಬಟರ್ಫ್ಲೈ ಯಾಕೋ ಡಿಮ್ ಆಗಿ ಲೋನ್ಲಿ ಫೀಲ್ ಮಾಡ್ತಿದ್ದಾಳಲ್ಲ, ಈ ಆಪರ್ಚುನಿಟಿನ ನೀಟಾಗಿ ಯೂಸ್ ಮಾಡ್ಕೋಬೇಕು. ಹಾಯ್. ಹಲೋ. ಪಾರ್ಟಿ ಚೆನ್ನಾಗಿದೆ ಅಲ್ಲ? ಹಾ, ಮಹಿಮಾ ದಿವಾನ್ ಅವ್ರ ಪಾರ್ಟಿ ಅಂದ್ರೆ ಆಫೀಸ್ಲಿ ಚೆನ್ನಾಗೇ ಇರುತ್ತಲ್ವಾ? ಅಭಿ, ಹಾಗಂತ ನಾನು ನಿಮ್ಮನ್ನ ಕರಿಬೋದಾ? ನನ್ನ ಕ್ಲೋಸ್ ಸರ್ಕಲ್ ಎಲ್ಲ ನನ್ನನ್ನು ಹಾಗೆ ಕರೆಯೋದು. ನಿಮ್ಮ ಕ್ಲೋಸ್ ಸರ್ಕಲ್ಗೆ ನಾನು ಜಾಯ್ನ್ ಆಗ್ಬೋದಾ? ಐ ಮೀನ್, ನಾನು ನಿಮ್ಮನ್ನ ಹಾಗೆ ಕರಿಬೋದಾ ಅಂತಂದೆ ಅಷ್ಟೆ. ವಾಟ್ಸ್ ರಾಂಗ್? ಯಾಕೆ ಒಂಥರ ಇದ್ದೀರಾ? ನಥಿಂಗ್. ಅಲ್ಲ ರೀ, ಒಳಗಡೆ ಪಾರ್ಟಿ ನಡೀತಿದೆ, ಎಲ್ಲರ ಜೊತೆ ಮಿಂಗಲ್ ಆಗಿ ಪಾರ್ಟಿನ ಎಂಜಾಯ್ ಮಾಡೋದು ಬಿಟ್ಟು ಈ ಥರ ಸಿಂಗಲ್ ಆಗಿ ನಿಂತಿದ್ದೀರಲ್ಲ, ರೀಸನ್ ಏನು ಅಂತ ಕೇಳ್ಬೋದಾ? ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಐ ವೋಂಟ್ ಫೋರ್ಸ್ ಯು. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಮನಸ್ಸಲ್ಲಿರೋ ನೋವನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡಿಕೊಂಡ್ರೆ ನೋವು ತಕ್ಕಮಟ್ಟಿ. ಅಂದ್ರಲ್ಲ, ಅದು ಯಾವ ಕಂಪ್ನಿ ಇದು? ಅದು ಬ್ಲೂ ಲೋಗನ್ ಪ್ರೊಡಕ್ಷನ್ದು ಆ್ಯಡ್ ಶೂಟ್. ಬ್ಲೂ ಲೋಗನ್ ಪ್ರೊಡಕ್ಷನ್? ಹೌದು. ಐ ನೋ ದೆಮ್ ವೆರಿ ವೆಲ್ ಯಾರ್. ರಿಯಲಿ? ಎಸ್, 1 ಸೆಕೆಂಡ್. ಹಲೋ, ನಾನು ಜಯದೇವ್ ದಿವಾನ್ ಮಾತಾಡ್ತಾ ಇದ್ದೀನಿ. ಓ ಸರ್, ಹೇಳಿ ಸರ್. ನಾಳೆ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಒಂದು ಶೂಟ್ ಪ್ಲಾನ್ ಮಾಡಿದ್ದೀರಾ? ಹಾಂ ಸರ್. ಎಸ್, ಆ ಶೂಟಲ್ಲಿ ನನಗೆ ತುಂಬ ಬೇಕಾಗಿರೋರೊಬ್ಬರು ಹ್ಯಾಕ್ ಮಾಡ್ತಿದ್ದಾರೆ. ಅವ್ರಿಗೆ ನಾಳೆ ಅರ್ಲಿ ಮಾರ್ನಿಂಗ್ ಬರೋದಕ್ಕೆ ಕಷ್ಟ ಆಗ್ತಿದೆ. ಸೊ ನೀವು ಶೂಟನ್ನು ಆಫ್ಟರ್ನೂನ್ಗೆ ರೀಸ್ಕೆಡ್ಯೂಲ್ ಮಾಡ್ಬೋದಾ? ಓ ನೋ ಪ್ರಾಬ್ಲಮ್ ಸರ್, ನೀವು ಹೇಳಿದ್ಮೇಲೆ ಮಾಡ್ದಿರಕ್ಕಾಗತ್ತಾ? ಡೆಫಿನೆಟ್ಲಿ ಮಾಡೋಣ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. Oh my God, really? Thank you so much. ಕೂಲ್. ಹೀಗೆ ನಗ್ತಾ ಇರಿ, ಚೆನ್ನಾಗಿ ಕಾಣಿಸ್ತೀರ. ಡೋಂಟ್ ವರಿ, ಬಿ ಹ್ಯಾಪಿ. ಶೂಟಿಂಗು ರೀಸ್ಕೆಡ್ಯೂಲ್ ಆಗಿದೆ, ನೀವು ಆರಾಮಾಗಿ ಮಧ್ಯಾಹ್ನ ಹೋಗ್ಬೋದು. Thank you so much. ಈಗಾದ್ರೂ ಪಾರ್ಟಿ ಎಂಜಾಯ್ ಮಾಡ್ಬೋದಲ್ಲ? Yeah, sure. Thank you. ಹಾರ್ಡ್ ಡಿಸ್ಕ್. ಥ್ಯಾಂಕ್ ಯು ಮೇಡಮ್. ಸಾರಿ, ನೈಟ್ ಹೊತ್ತು ಡಿಸ್ಟರ್ಬ್ ಮಾಡಿದೆ. ಅಯ್ಯೋ ಪರವಾಗಿಲ್ಲ, ಹುಷಾರು. ಥ್ಯಾಂಕ್ ಯು. ಅಯ್ಯೋ ದೇವರೇ, ಆಫೀಸ್ ವಿಷಯ ಹಂಚಿಕೊಳ್ಳುವಷ್ಟು ಗೌತಮ್ ಮತ್ತು ಇವಳು ಕ್ಲೋಸ್ ಆಗ್ಬಿಟ್ಟಿದಾರಾ? ಇದು ಹೇಗೆ ಮುಂದುವರೆದ್ರೆ ನನ್ನ ಸಿಸ್ಟರ್ ಕೈಗೆ ಚಿಪ್ಪೆ ಗತಿ. ಹೇಗಾದರೂ ಮಾಡಿ ಇದಕ್ಕೊಂದು ಕ್ಲಿಪ್ ಹಾಕ್ಲೇಬೇಕು. ಸೋತೆ ಜೀವ. ಥ್ಯಾಂಕ್ಸ್. ಬಾಂಗ ತೆಗೀರಿ ಮಿಸ್ಟರ್. ತೆಗೀರಿ, ಬಾಂಗ ತೆಗೀರಿ. ಮಿಸ್ಟರ್, ತೆಗೀರಿ ಬಾಗಿಲು. ರಘು ಅಂಕಲ್, ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ದೀರಾ? ಬೆಳಗಿನ ಜಾವ 3 ಗಂಟೆ ಆಗ್ತಿದೆ.
ಅದು ಅಂಕಲ್ ಮದುವೆ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಪಾರ್ಟಿ ಗೀಟಿ ಏನಾದ್ರೂ ಮಾಡ್ಕೊಂಡೋಗಿ, ಈ ತರ ಇನ್ನೊಬ್ರಿಗೆ ತೊಂದರೆ ಕೊಡೋದಲ್ಲ. ನಾವು ಮಾನ ಮರ್ಯಾದೆಗೆ ಎದುರುಕೊಳ್ಳೋ ಜನ, ಈ ತರ ಅಸಭ್ಯವಾಗೆಲ್ಲ ನಡ್ಕೋಬೇಡಿ. ಏಯ್ ವಾಟ್ಸ್ ಯುವರ್ ಪ್ರಾಬ್ಲಮ್? ಹಾ, ನಾವೇನ್ ನಿಮ್ಮನೇನಲ್ಲಿ ಪಾರ್ಟಿ ಮಾಡ್ತಿದೀವ ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಾರ್ಟಿ ಮಾಡ್ತಿದೀವ? ನಾವು ನಮ್ ಫ್ಲಾಟ್ ಅಲ್ಲಿ ಪಾರ್ಟಿ ಮಾಡ್ಕೋತಾ ಇದೀವಿ. ಅದನ್ನೆಲ್ಲ ಕೇಳಕ್ಕೆ ಹೂ ದ ಹೆಲ್ ಆರ್ ಯು? ಪ್ಲೀಸ್ ಸುಮ್ಮನಿರು, ನಾನು ಮಾತಾಡ್ತೀನಿ. ನಾನು ನೋಡ್ತೀನಿ. ಸಾರಿ ಅಂಕಲ್, ಸಾರಿ ಆಂಟಿ, ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋ ಸೌಂಡ್ ಅಲ್ಲ, ಬೇರೆನೆ. ಏನೀಗ ಏನ್ ಡೈಲಿ ಪಾರ್ಟಿ ಮಾಡ್ತೀವ? ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ತರ ಬಂದು ನಿಂತಿದ್ದೀರಲ್ಲ. ಏನೂ ಆಗಿಲ್ಲ, ಹೋಗಿ. ಒಂದಿನ ಮಾತ್ರ ಅಂದ್ರೆ ನಾವೇನ್ ನಿದ್ದೆ ಮಾಡೋದ್ ಬೇಡವಾ? ಏಯ್ ಅದಕ್ಕೆಲ್ಲ ನೀವು ತಲೆ ಹಾಕ್ಬೇಡಿ, ಅದು ನಮ್ಮ ಪರ್ಸನಲ್ ಮ್ಯಾಟರ್. ಅದನ್ನೆಲ್ಲ ಕೇಳೋ ರೈಟ್ಸ್ ನಿಮ್ಗಿಲ್ಲ. ನೋಡಮ್ಮ, ನೀನು ಶ್ರೀಮಂತರ ಮನೆ ಹುಡುಗಿನೇ ಇರ್ಬೋದು, ನಮ್ಮ ಹತ್ರ ದೌಲತ್ ತೋರಿಸ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆ ಪೊಲೀಸೇ ಕರೆಕ್ಟು. ನಾವು ಅವ್ರನ್ನೇ ಕರ್ಸ್ಬೇಕಿತ್ತು. ಭೂಮಿಕಾ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ ಅಷ್ಟೇ. ಏನಾಯ್ತು ಜೀವ? ಏನ್ ಮೇಷ್ಟ್ರೆ ಇದೆಲ್ಲ? ಮೇಷ್ಟ್ರು ಮನೆಯವ್ರಿಗೆ ಪಾಠ ಹೇಳ್ಕೊಡುವಂಗ ಆಗೋಯ್ತಲ್ಲ ಮೇಷ್ಟ್ರೆ. ನಮ್ಮಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮನೆಯಲ್ಲಿ ಪಾರ್ಟಿ ಮಾಡ್ಕೊಳ್ಳಿ ಅಂತ ನಾವೇ ಹೇಳಿದ್ದು, ನಮ್ಮದೇ ತಪ್ಪು. ನೋಡಿ, ಇದೇ ಕೊನೆ. ಇನ್ನೊಂದ್ಸಲ ಹೀಗಾಗದಿರೋ ಹಂಗೆ ನೋಡ್ಕೋತೀವಿ. ಸರಿ, ನೀವ್ ಹೇಳಿದ್ರಿ ಅಂತ ಇಲ್ಲಿಗೆ ಬಿಡ್ತೀವಿ. ಇದೇನಾದ್ರೂ ಮತ್ತೆ ರಿಪೀಟ್ ಆದ್ರೆ ಇಲ್ಲಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀವಿ. ಭೂಮಿಕಾ ಇರೋವರೆಗೂ ಈ ಮನೇಲಿ ಈ ತರ ನಡೆದೇ ಇಲ್ಲ. ಹೊಸ್ದಾಗಿ ಬಂದಿರೋ ಸೊಸೆಗೆ ದುಡ್ಡಿನ ಆಕಾರ ಜಾಸ್ತಿನೇ ಇದೆ, ಅದಕ್ಕೆ ಈ ಥರ ಹಾರಾಡ್ತಿರೋದು. ನೋಡಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲಿಗೆ ಈ ಪಾರ್ಟಿನ ಮುಗಿಸ್ಬಿಡಿ. ಸರ್, ಬಂದಿರೋದೇ ಪಾರ್ಟಿ ಮಾಡಕ್ಕಂತೆ. ಯಂಗ್ಸ್ಟರ್ಸ್ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಸರ್. ಏಯ್, ಅಪ್ಪ ಹೇಳಿದ್ಮೇಲೆ ಮುಗೀತು, ಹೋಗ್ತಾ ಇರ್ಬೇಕು. ಸಾರಿ ಬಾಬಾ. ಇಟ್ಸ್ ಓಕೆ ಜೀವ, ಸಾರಿ ಫಾರ್ ದ ಟ್ರಬಲ್. ನಾನು ಹೊರಡ್ತೇನೆ. ಬೈ ಮಹಿ. ನನ್ನ ಫ್ರೆಂಡ್ಸ್ನೆಲ್ಲ ಇನ್ಸಲ್ಟ್ ಮಾಡಬೇಕು ಅಂತಾನೆ ಮನೇಲಿ ಪಾರ್ಟಿ ಇಟ್ಕೊಂಡ್ಯಾ? ಇದಕ್ಕೆ ಹೇಳೋದು, ದುಡ್ಡಿರೋರ್ ಮನೆಯಿಂದ ಹೆಣ್ಣು ತರಬಾರ್ದು ಅಂತ. ಯಾವತ್ತಿದ್ರು ತಲೆನೋವೆ. ಬನ್ನಿ ಹೋಗೋಣ. Yeah. Thank you. ಅಂತೂ ಡೀಲ್ ತಲೆನೋವು ಮುಗೀತು. ನೆಕ್ಸ್ಟ್ ಏನು ಪ್ಲಾನ್ ಸರ್? ಏನಿಲ್ಲ, ಹೊರಡ್ತೀನಿ ಅಷ್ಟೇ. ರೂಮ್ಗೆ ಹೋಗ್ತೀನಿ, ರೆಸ್ಟ್ ಮಾಡ್ತೀನಿ. ಆದಷ್ಟು ಬೇಗ ವಾಪಸ್ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ ನನಗೆ. ಹಾಂ, ನಿಮಗಾಗಂತ ಸಹಜನೇ ಬಿಡಿ. ಯಾಕೆ? ಏನಿಲ್ಲ ಸರ್, ಯಾವಾಗ ಹೊರಡೋದು ಒಂದೇ. ನಾಳೆ ಬೆಳಗ್ಗೆ. ಇದೇನು ಸರ್, ಅಷ್ಟು ದೂರದಿಂದ ಬಂದಿದ್ದೀರಾ, ಮನೆಗೆ ಏನಾದ್ರು ಗಿಫ್ಟ್ ತಗೊಂಡು ಹೋಗೋದಲ್ವ ಸರ್?
ನಮ್ಮೂರಲ್ಲಿ ಸಿಗದೆ ಇರೋದು ಇಲ್ಲಿ ಏನ್ರಿ ಸಿಗುತ್ತೆ? ತೊಗೊಂಡೋದ್ರು ನನ್ನ ಬ್ರದರ್ಗೆ, ಸಿಸ್ಟರ್ಗೆ, ನನ್ನ ತಾಯಿಗೆ ಅಂತ ಏನಾದರೂ ತೊಗೊಂಡೋಗ್ಬೇಕಷ್ಟೇ. ಅದರ್ವೈಸ್ ಸರ್, ಇಂಪಾರ್ಟೆಂಟ್ ವ್ಯಕ್ತಿನೇ ಮರೆತು ಬಿಟ್ರಲ್ಲ ಸರ್. ಏನ್ ಸರ್ ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ಅದಕ್ಕೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಬೇರೆ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಮಾಡೋ ನೀವು ಒಂದು ಗಿಫ್ಟ್ ತಗೊಂಡೋಗಿ ಕೊಡೋದಲ್ವಾ ಸರ್? ಸರ್, ಗಿಫ್ಟ್ ತಗೊಂಡೋಗಿ ಕೊಟ್ರೆ ಅವ್ರು ಖುಷಿ ಆಗೋದು. ಅವ್ರು ಖುಷಿ ಆದ್ರೇನೆ ಅವ್ರು ನಿಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋದು ಸರ್. ಏನಾಗಂದ್ರೆ ಸಿಂಗಲ್ ಮೀನಿಂಗು ಸರ್. ನೀವು ಗಿಫ್ಟ್ ತಗೊಂಡೋಗಿ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಗಿಫ್ಟ್ ತಂದಿಲ್ಲ ಅಂದ್ರೆ ಆಮೇಲೆ ನಿಮ್ಮನ್ನೇ ಮನೆಯಿಂದ ಗಡಿಪಾರ ಮಾಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಸರ್ ಹೇಳ್ತಾ ಇದ್ದೀನಿ, ಬನ್ನಿ ಸರ್ ಹೊರಗೆ ನಾನು ಶಾಪಿಂಗ್ ಮಾಡ್ಕೊಂಬರೋಣ. ಅಲ್ಲ, ನಾನು ಗಿಫ್ಟ್ ತೊಗೊಂಡೋಗದೆ ಹೋದ್ರು ಏನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ ಮುರಳಿ. ಮೊದಲು ಫೋನ್ ಮಾಡಿ ಸರ್. ಫೋನ್ ಮಾಡ್ಬಿಟ್ಟು ಅವ್ರಿಗೇನು ಇಷ್ಟ ಅಂತ ಕೇಳಿ ಸರ್. ಅವ್ರಿಗೇನು ಇಷ್ಟ ಅನ್ನೋದು ತಗೊಂಡೋಗಿ ನೀವು ಕೊಟ್ರೆ ನೀವು ಸೂಪರು. ಹೆಂಡ್ತಿ ಚೆನ್ನಾಗಿಟ್ಕೊಂಡ್ರೆ ಸರ್ ಲೈಫ್ ಚೆನ್ನಾಗಿರೋದು. ನನ್ನ ಲೈಫ್ ಈಗಲೂ ಚೆನ್ನಾಗಿದೆ ಮುರಳಿ. ಇನ್ನೂ ಸೂಪರ್ ಆಗಿರುತ್ತೆ. ಸುಮ್ಮನೆ ನನ್ನ ಮಾತು ಕೇಳಿ ಸರ್. ನೀವು ನನಗೆ ಬಾಸ್ ಆಗಿರ್ಬೋದು, ಆದರೆ ಈ ವಿಷಯದಲ್ಲಿ ನಾನು ನಿಮಗೆ ಬಾಸು. ಹಾಗಲ್ಲ ಸರ್, ಈ ವಿಷಯದಲ್ಲಿ ನಿಮಗಿಂತ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆ ಅಷ್ಟೇ. ನನ್ನ ಲೈಫ್ ಎಕ್ಸ್ಪೀರಿಯನ್ಸನ್ನ ಸ್ಟೋರ್ ಮಾಡಿರ್ತಿದ್ನಲ್ಲ, ಅದರಿಂದ ತೆಗೆದು ಹೇಳ್ತಾ ಇದ್ದೀನಿ ಸರ್. ಒಳ್ಳೆ ವಿಚಾರ ಯಾವುದೇ ಬಿಲ್ದಿಂದ ಬಂದರೂ ತಗೋಬೇಕು ಕಂದ ಅಂತ ನಮ್ಮ ತಾತ ಹೇಳ್ತಾ ಇದ್ರು ಸರ್. ನೀವು ಯೋಚನೆ ಮಾಡಿ ಫೋನ್ ಮಾಡಿ ಸರ್. ಏನ್ ನಾನ್ಸೆನ್ಸ್ ಅಪಾರ್ಟ್ಮೆಂಟ್ ಇದು. ಆಫ್ಟರ್ ಆಲ್ ಒಂದು ಪಾರ್ಟಿ ಮಾಡ್ಕೊಳ್ಳೋಕ್ಕೂ ಫ್ರೀಡಮ್ ಇಲ್ಲ. ಖುಷಿಯಾಗಿರೋದೇ ಕ್ರೈಮಾ. ನಾನು ಇದನ್ನೆಲ್ಲ ಎಷ್ಟು ಅಂತ ಸಹಿಸ್ಕೊಳ್ಳಿ? ಅವರೆಲ್ಲ ಸೇರಿ ನನ್ನ ಫ್ರೆಂಡ್ಸ್ಗೆ ಅವಮಾನ ಮಾಡಿದ್ರು. ಸಾಲದು ಅಂತ ನೀನು ಅವ್ರ ಜೊತೆಗೆ ಸೇರಿ ನನ್ನ ಫ್ರೆಂಡ್ಸ್ಗೆಲ್ಲ ಅವಮಾನ ಮಾಡಿ ಕಳಿಸ್ದೆ. ಎಲ್ಲದಕ್ಕಿಂತ ಹರ್ಟ್ ಆಗೋ ವಿಷಯ ಏನ್ ಗೊತ್ತಾ ಜೀವ? ನಾನು ನಿನ್ನಿಂದ ಲವ್, ಕೇರು, ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀನೇ ನನ್ಗೆ ಅಪೋಸ್ ಮಾಡಿದ್ರೆ ಹೇಗೆ ಸಹಿಸ್ಕೊಳ್ಳಿ ಹೇಳು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನನ್ನ ಕನ್ಸೋಲ್ ಮಾಡೋಕ್ಕಾದ್ರೂ ಏನಾದರೂ ಮಾತಾಡಬೇಕು ಅನ್ನಿಸ್ತಿಲ್ವಾ ನಿನಗೆ? ಏನು ಅಂತ ಮಾತಾಡಲಿ? ಎಲ್ಲ ನೀನೇ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೂ ಇರಲಿಲ್ಲ, ನಾನು ಮಾತಾಡೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಅಂದರೆ ಮಿಸ್ಟೇಕ್ ಎಲ್ಲ ನಂದೇ ಅಂತನಾ? ಇದಾ ನೀನು ಹೇಳ್ತಾ ಇರೋದು? ನಾನು ಹಾಗೆ ಹೇಳ್ತಿಲ್ಲಮ್ಮ. ನಾವಿರೋದು ಅಪಾರ್ಟ್ಮೆಂಟಲ್ಲಿ, ಇವ್ರದ್ದೇ ಆದ ರೂಲ್ಸ್ ಇದೆ, ನಾವು ಫಾಲೋ ಮಾಡಬೇಕಲ್ವಾ? ಹೋ, ಅಂದರೆ ಇವಾಗ ನಾವು ನಮಗೆ ಹೇಗೆ ಬೇಕೋ ಹಾಗಿರೋದನ್ನ ಬಿಟ್ಟು ಬೇರೆಯವ್ರು ಹೇಗೆ ಬೇಕೋ ಹಾಗಿರ್ಬೇಕು, ಇದೇ ನೀನು ಹೇಳ್ತಾ ಇರೋ ರೂಲ್ಸು? ಹಾಗಲ್ಲ, ನಾವು ಹೇಗೆ ಬೇಕೋ ಹಾಗಿರ್ತೀವಿ ಅನ್ನೋ ಫ್ರೀಡಮ್, ಚಾಯ್ಸ್ ಇರಲ್ಲ ಅಷ್ಟೇ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋ ರೀತಿ ನಾವು ನಡ್ಕೋಬೇಕು. ಅಪಾರ್ಟ್ಮೆಂಟಲ್ಲಿ ಗೋಡೆ ಪಕ್ಕ ಇನ್ನೊಂದು ಮನೆ ಇರುತ್ತೆ, ಅವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದಲ್ವಾ? ಇದು ಒಂದು ಲೈಫಾ ಅನ್ನಿಸ್ತಾ ಇದೆ. ಪ್ಲೀಸ್ ಮಹಿ, ಫ್ರೀಡಮ್ ಅಂತ ನಾವು ಹೇಗೆಗೂ ಬಿಹೇವ್ ಮಾಡಿದ್ರೆ ಅಸೋಸಿಯೇಷನ್ ಅವರು 1000 ಪ್ರಶ್ನೆ ಮಾಡ್ತಾರೆ. ನಮ್ಮಿಂದ ಅಕ್ಕಪಕ್ಕದ ಮನೆಯವ್ರಿಗೆ ತೊಂದರೆ ಆಗಬಾರ್ದು, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಐ ನೋ ಮಹಿ, ನೀನು ಹೇಗೆ ಬೆಳೆದು ಬಂದಿದ್ಯಾ, ನಿನ್ನ ಮನೆ, ನಿನ್ನ ಲೈಫ್ ಸ್ಟೈಲ್ ಪ್ರತಿಯೊಂದು ನನಗೆ ಗೊತ್ತಿದೆ. ಆದರೆ ನೀನು ನನ್ನನ್ನು ಎಕ್ಸೆಪ್ಟ್ ಮಾಡಿದ್ಮೇಲೆ ಇಲ್ಲಿ ಈ ವಾತಾವರಣನ ಎಕ್ಸೆಪ್ಟ್ ಮಾಡಲೇಬೇಕಲ್ವಾ? ಅಂದರೆ ಯಾರೇನೇ ಹೇಳಿದ್ರು ಸೆಲ್ಫ್ ರೆಸ್ಪೆಕ್ಟ್ನ ಸೈಡ್ಗಿಟ್ಟು ಬದುಕಬೇಕು ಅಂತ ಹೇಳ್ತಾ ಇದೆಯಾ? ನಿನ್ನನ್ನು ಒಪ್ಕೊಂಡಿದ್ದಕ್ಕೆ ಇದನ್ನೆಲ್ಲ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಅದು ಹಾಗೆಲ್ಲ ಮಹಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಲಿವ್ ಇಟ್. ನನಗೀಗ ಡಿಬೇಟ್ ಮಾಡ್ಕೊಂಡಿರೋಕ್ಕಾಗಲ್ಲ. ಐ ಆಮ್ ಆಲ್ರೆಡಿ ಟಯರ್ಡ್. ಹಲೋ. ಹಲೋ ಭೂಮಿಕಾ, ನಾನು ಗೌ. ಹಾಂ ಹೇಳಿ. ಅದೇ ಬಂದ ಕೆಲಸ ಮುಗೀತು. ಅದನ್ನ ಹೇಳೋಕೆ ಫೋನ್ ಮಾಡಿದ್ರಾ? ಇಲ್ಲ, ಅದು ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ಹೊರಟಿದ್ದೀನಿ. ಸೊ ಸರಿ ಬನ್ನಿ. ಇನ್ನೇನಾದರೂ ಇತ್ತಾ? ಇಲ್ಲ, ಸಾರಿ, ಇದೆ.
ನಾನು ಇನ್ನೊಂದು ವಿಷಯ ಹೇಳೋದಿದೆ. ಹೇಳಿ. ಅದೇ ಕೆಲಸ ಎಲ್ಲ ಮುಗೀತಲ್ಲ, ಹೊರಡ್ತಾ ಇದ್ದೆ. ಅದನ್ನಾಗಲೇ ಹೇಳಿದ್ರಿ, ಏನೀಗ? ನಾನು ಆ್ಯಕ್ಚುಲಿ ಫೋನ್ ಮಾಡಿದ್ದು ನಿಮ್ಗೇನು ಇಷ್ಟ ಅಂತ ಕೇಳೋದಕ್ಕೆ. ಅಂದರೆ ನಿಮ್ಗೇನು ಇಷ್ಟ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬರುವಾಗ ಅದನ್ನು ತರ್ತೀನಿ. ಏನೇ ಇದ್ರೂ ಹೇಳಿ, ಪರವಾಗಿಲ್ಲ, ತಂದ್ಕೊಡ್ತೀನಿ. ಸಂಕೋಚ ಪಟ್ಕೋಬೇಡಿ. ಇಲ್ಲ, ನಾನು ಸಂಕೋಚ ಪಡ್ತಿಲ್ಲ. ಆದರೆ ನಿಮಗೆ ಈ ಫಾರ್ಮ್ಯಾಲಿಟೀಸ್ ಥಾಟ್ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಪ್ಲೀಸ್, ನಮ್ಮ ಮಧ್ಯೆ ಯಾವ ಫಾರ್ಮ್ಯಾಲಿಟೀಸು ಬೇಕಾಗಿಲ್ಲ. ನೀವು ಆರಾಮಾಗಿ ಬನ್ನಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಗುಡ್ ನೈಟ್. ಹಲೋ ಭೂಮಿ.